ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ನಂಬಿಗಸ್ತನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಕೀರ್ತನೆಗಳು 119 90ನೇ ವಚನ. ಕೀರ್ತನೆಗಳು 119 90ನೇ ವಚನ. ನಿನ್ನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು, ನೀನು ಭೂಮಿಯನ್ನು ಸ್ಥಾಪಿಸಿರುತ್ತಿ, ಅದು ಕದಲುವುದಿಲ್ಲ. ಈ ವಾಕ್ಯವನ್ನ ಗ್ರಹಿಸುವುದಕ್ಕೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆ 119 ಒಂದು ವಿಶೇಷವಾದ ಕೀರ್ತನೆ. ಎಲ್ಲರಿಗೂ ತಿಳಿದಿರುವಂತೆ ಸತ್ಯವೇದದಲ್ಲಿ ಅತಿ ದೀರ್ಘವಾದ ಒಂದು ಅಧ್ಯಾಯ, 22 ಭಾಗಗಳನ್ನು ಒಳಗೊಂಡ 176 ವಚನಗಳನ್ನು ಅದು ಹೊಂದಿರ್ತದೆ. ಇಬ್ರಿಯ ಒಂದೊಂದು ಭಾಗವು ಇಬ್ರಿಯ 22 ಅಕ್ಷರ ಮಾಲೆಗೆ ಸರಿಯಾಗಿ ಪ್ರತಿ ಭಾಗವು ಕ್ರಮವಾಗಿ ಒಂದೊಂದು ಅಕ್ಷರಗಳ ಆಧಾರದ ಮೇಲೆ 8 ವಚನಗಳನ್ನು ಆ ಅಕ್ಷರದಿಂದಲೇ ಆ ಸಾಲು ಆರಂಭವಾಗ್ತದೆ ಇಬ್ರಿಯ ಬೈಬಲ್ನಲ್ಲಿ. ಈಗ ಈ ದಿನ ನಾವು ಓದಿಕೊಂಡ ಈ ವಚನದ ಭಾಗ, ಇದು ಇಬ್ರಿಯ ಅಕ್ಷರ ಕ್ರಮದಲ್ಲಿ 12ನೇ ಅಕ್ಷರ ಲ್ಯಾಮೆಡ್ ಎನ್ನುವಂಥ ಒಂದು ಅಕ್ಷರಕ್ಕೆ ಸಂಬಂಧಪಟ್ಟ ಒಂದು ಭಾಗ. ಇದು 12ನೇ ಭಾಗ. ಇದರಲ್ಲಿ ನಾವು 2ನೇ ವಚನವನ್ನು ಓದಿದ್ದೇವೆ. ಕೀರ್ತನೆ 119ರಲ್ಲಿ ಪ್ರತಿ ವಚನ ಒಂದಲ್ಲ ಒಂದು ವಿಧದಲ್ಲಿ ದೇವರ ವಾಕ್ಯದ ಕುರಿತು ಏನಾದರೂ ಹೇಳ್ತದೆ. ಆದರೆ ಬಹಳ ಅಪರೂಪವೆಂಬಂತೆ ನಾವೀಗ ಓದಿದ ವಾಕ್ಯದಲ್ಲಿ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಒಂದು ಮಾತು ಬರೆಯಲ್ಪಡಲಿಲ್ಲ ನಮ್ಮ ಭಾಷಾಂತರದಲ್ಲಿ. ಅದು 119ನೇ ಕೀರ್ತನೆಯಲ್ಲಿಯೇ ಒಂದು ಆಶ್ಚರ್ಯಕರವಾದ ವಿಷಯ. ಆದರೂ 90ನೇ ವಚನ 89ನೇ ವಚನವನ್ನು ಸೇರಿಕೊಂಡು ಮಾತನಾಡುವಂಥ ವಿಧದಲ್ಲಿ ನಮಗೆ ಅದು ಸ್ಪಷ್ಟವಾಗ್ತದೆ. ಹೇಗೆ? 89ನೇ ವಚನ ಹೇಳ್ತದೆ, ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟದೆ. ಅಂದರೆ ಪರಲೋಕದಲ್ಲಿ ಯೆಹೋವನ ವಾಕ್ಯ ಅದು ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. 90ನೇ ವಚನ ಹೀಗೆ ಹೇಳ್ತಾರೆ, ನಿನ್ನ ಸತ್ಯತೆಯು ತಲತಲಾಂತರಕ್ಕಿರುವವು. ಹಾಗಾದರೆ ದೇವರ ನಂಬಿಗಸ್ತಿಗೆ ತಲತಲಾಂತರಕ್ಕಿರ್ತದೆ. ದೇವರು ನಿತ್ಯನು, ಆತನ ವಾಕ್ಯ ನಿತ್ಯ, ಆತನ ನಂಬಿಗಸ್ತಿಕೆಯೂ ನಿತ್ಯ. ಅದು ಇವೆಲ್ಲವನ್ನ ಹೀಗೆ ಅದು ಜೋಡಿಸಿಕೊಂಡು ಬರ್ತದೆ. ಹಾಗಾಗಿ ಈ ಅಧ್ಯಾಯದ ಭಾಗದಲ್ಲಿ ಇದರ ಹೊಂದಾಣಿಕೆ, ಹೋಲಿಕೆ ಇದೆಲ್ಲವೂ ಬಹಳ ಸೊಗಸಾದ ಸಂಗತಿ. ಒಟ್ಟಾರೆ 119ನೇ ಕೀರ್ತನೆಯಲ್ಲಿ 12ನೇ ಭಾಗ ಲ್ಯಾಮೆಡ್ ಎನ್ನುವಂಥ ಈ ಅಕ್ಷರಕ್ಕೆ ಸಂಬಂಧಪಟ್ಟ ಹಾಗೆ, ಲ್ಯಾಮೆಡ್ ಇದು ಇಬ್ರಿಯ ಎಲ್ಲ ಅಕ್ಷರಗಳಲ್ಲಿಯೇ ಅತಿ ಎತ್ತರದ ಒಂದು ಅಕ್ಷರ ಇದಾಗ್ತದೆ. ಈ ಅಕ್ಷರವನ್ನು ಕುರುಬನ ಕೋಲಿಗೆ ಹೋಲಿಕೆ ಮಾಡಲಾಗ್ತದೆ. ಮತ್ತೊಂದು ಕಡೆ ಈ ಅಕ್ಷರವನ್ನು ಕುರುಬನು ಹೇಗೆ ಕುರಿಗಳನ್ನು ಸರಿದಾರಿಗೆ ತರಲಿಕ್ಕೆ ಆತನು ದೂರದಿಂದ ಉಪಯೋಗಿಸುವ ವಿಧದಲ್ಲಿ ದೇವರ ವಾಕ್ಯ ನಮ್ಮನ್ನ ಸರಿಪಡಿಸಿ ಅದು ನಮ್ಮನ್ನ ಹೇಗೆ ನಿತ್ಯತ್ವಕ್ಕೆ ನಡೆಸ್ತದೆ ಅನ್ನುವಂಥದ್ದನ್ನ ಈ ಭಾಗದಲ್ಲಿ ನಾವು ಸರಿಯಾಗಿ ಇಲ್ಲಿ ಗ್ರಹಿಸಲಿಕ್ಕೆ ಇದು ನಮಗೆ ಸಾಧ್ಯವಾಗ್ತದೆ. ಒಟ್ಟಾರೆ ಈ ವಾಕ್ಯ ಭಾಗದಲ್ಲಿ ದೇವರ ವಾಕ್ಯ ಅದು ಶಾಶ್ವತವಾದದ್ದು, ದೇವರ ನಂಬಿಗಸ್ತಿಕೆ ಅದು ಶಾಶ್ವತವಾದದ್ದು. ಮತ್ತು ಈ ದೇವರ ವಾಕ್ಯ ಹೇಗೆ ಈ ಅಕ್ಷರ ಬಹಳ ಎತ್ತರದ ಅಕ್ಷರವೋ ಹಾಗೆಯೇ ದೇವರ ವಾಕ್ಯವು ಇದು ಮಿತಿ ಇಲ್ಲದ್ದು ಎಂಬುದನ್ನು ಈ 12ನೇ ಭಾಗದ ಕೊನೆಯ ವಚನ ಅಂದರೆ 96ನೇ ವಚನ ಅದನ್ನು ಸ್ಪಷ್ಟೀಕರಿಸ್ತದೆ. ಅದು ಬಹಳ ವಿಚಿತ್ರವಾಗಿ ಈ ಮಾತು ಹೀಗೆ ಬರ್ತದೆ, ಎಲ್ಲ ಸಂಪೂರ್ಣತೆಗೂ ಮೇರೆ ಉಂಟೆಂದು ಬಲ್ಲೆನು, ಆದರೆ ನಿನ್ನ ಆಜ್ಞಾಶಾಸನವು ಅಪಾರವಾದದ್ದು. ಏನೇ ಸಂಗತಿಯನ್ನು ಗಮನಿಸ್ತಿರೋದಕ್ಕೆ ಒಂದು ನಾವು ಇತಿಯನ್ನು ಅಥವಾ ಒಂದು ಮೇರೆಯನ್ನು, ಎಲ್ಲೆಯನ್ನು ನಾವು ಗಮನಿಸ್ಬೋದು. ನಾವು ಮಾತನಾಡುವಾಗ ಕಾಲಮಿತಿ ಅಥವಾ ಎಲ್ಲೆ, ಈ ರೀತಿ ಎಲ್ಲದಕ್ಕೂ ಒಂದು ಎಲ್ಲೆನಿಟ್ಟು ನಾವು ಮಾತನಾಡ್ತೇವೆ, ಒಂದು ಈ ಮಿತಿಯನ್ನಿಟ್ಟು ನಾವು ಮಾತನಾಡ್ತೇವೆ. ಆದರೆ ಈಗ ದೇವರ ವಾಕ್ಯಕ್ಕೆ ಅಥವಾ ದೇವರ ಆಜ್ಞೆಗೆ ಸಂಬಂಧಪಟ್ಟ ಹಾಗೆ ಆಜ್ಞಾಶಾಸನ ಎಂಬುದಾಗಿ ಹೇಳ್ತದೆ. ಇಲ್ಲಿ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬರುವಾಗ ಎಲ್ಲದಕ್ಕೂ ಮೇರೆ ಇದೆಯಂತೆ, ಆದರೆ ದೇವರ ವಾಕ್ಯಕ್ಕೆ ಮೇರೆ ಇಲ್ಲ ಅಂತೆ. ಹಾಗಾದರೆ ಎಲ್ಲ ಕಡೆ ಅದು ಹೋಗುವಂಥದ್ದು ಮೇರೆಗಳನ್ನ ದಾಟಿ ಹೋಗುವಂಥದ್ದು. ಹಾಗಾದರೆ 12ನೇ ಅಕ್ಷರ ಎಲ್ಲ ಅಕ್ಷರಗಳಿಗಿಂತ ಎತ್ತರವಾದ ಅಕ್ಷರ. ಹಾಗಾದರೆ ದೇವರ ವಾಕ್ಯ ಹೀಗೆ ಅದು ದೀರ್ಘವಾದ ಎಲ್ಲ ಮೇರೆಗಳನ್ನ ದಾಟಿ ಹೋಗುವಂಥದ್ದು, ಅದು ಅಪಾರವಾದದ್ದು, ಮಿತಿ ಇಲ್ಲದ್ದು. ಈ ಅರ್ಥಗಳನ್ನ ಅದು ಹೇಳ್ತಾ ಬರ್ತದೆ. ಹಾಗಾದರೆ ಈ ಅರ್ಥಗಳನ್ನ ಕ್ರೋಢೀಕರಿಸ್ತಾ ಬರುವಾಗ ಭಕ್ತನು ಇಲ್ಲಿ ಧೈರ್ಯ ತೆಗೆದುಕೊಳ್ತಾನೆ. ಅಥವಾ ಈ ಭಕ್ತನ ನುಡಿಗಳಲ್ಲಿ ನಾವು ಕ್ರಿಸ್ತನ ಮಾತುಗಳನ್ನು ಅಥವಾ ಕ್ರಿಸ್ತನ ನುಡಿಗಳನ್ನು ನಾವು ಗಮನಿಸುವುದಾದರೆ, ಇದು ಕ್ರಿಸ್ತನು ಹೇಗೆ ಈ ಲೋಕದಲ್ಲಿ ಶ್ರಮೆಯನ್ನು ಅನುಭವಿಸುವ ಕಾಲದಲ್ಲಿ ಆತನು ಹೇಗೆ ಧೈರ್ಯ ತೆಗೆದುಕೊಂಡ,
ಈಗ ದೇವರ ವಾಕ್ಯ ಪರಲೋಕದಲ್ಲಿ ಶಾಶ್ವತವಾಗಿದೆ. ದೇವರ ನಂಬಿಕಸ್ತಿಗೆ ತಲಾಂತರಕ್ಕೂ ಇರುವಂಥದ್ದು, ಒಂದು ತಲೆಮಾರಿಗಲ್ಲ, ತಲಾಂತರಕ್ಕೂ. ನಂತರದಲ್ಲಿ ಈಗ ಅದರ ಹೋಲಿಕೆ ಹೇಗಿದೆ ಅಂತ ಹೇಳಿದ್ರೆ, ಪರಲೋಕದಲ್ಲಿ ದೇವರ ವಾಕ್ಯ ಶಾಶ್ವತವಾಗಿದ್ದರೂ ಸಹ ದೇವರಿಗೆ ಈಗ ಭೂಮಿಯನ್ನು ಸ್ಥಾಪಿಸಿದ್ದಾನೆ. ಈಗ ಹೋಲಿಕೆಯನ್ನು ತರ್ತಾನೆ, ಅದು ಕದಲುವುದಿಲ್ಲ. ದೇವರ ವಾಕ್ಯ ಹಾಗಾದರೆ ದೇವರು ತನ್ನ ವಾಕ್ಯದಿಂದಲೇ ಭೂಮಿಯನ್ನು ಸೃಷ್ಟಿಯನ್ನು ಉಂಟು ಮಾಡಿದ್ದಾನೆ. ಈಗ ಭೂಮಿ ಕದಲುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ದೇವರ ವಾಕ್ಯ ಕದಲದ ವಾಕ್ಯ. ಹಾಗಾದರೆ ಈ ಸ್ಥಿರವಾದ ವಾಕ್ಯದಿಂದ ಉಂಟು ಮಾಡಲ್ಪಟ್ಟ ಭೂಮಿ ಅದು ಕದಲದೇ ಇರುವುದಾದರೆ, 91 ಹೇಳ್ತಾನೆ, ನಿನ್ನ ವಿಧಿಗಳಿಗೆ ಅನುಸಾರವಾಗಿ ಅವು ಇಂದಿನವರೆಗೂ ಸ್ಥಿರವಾಗಿ ನಿಂತಿರ್ತದೆ ಅನ್ನೋದಾದರೆ, ಹಾಗಾದರೆ ದೇವರ ವಾಕ್ಯ ಸ್ಥಿರಪಡಿಸುವ ವಾಕ್ಯ. ಇದೆಲ್ಲ ಹೋಲಿಕೆಗಳು. ನಂತರದಲ್ಲಿ ಯಾಕೆಂದರೆ ಸರ್ವ ವಸ್ತುಗಳು ನಿನ್ನ ಸೇವಿಸ್ತವೆ. ಇದೊಂದು ವಿಚಿತ್ರವಾದ ವಿಷಯ. ಸರ್ವ ವಸ್ತುಗಳು ಪ್ರಕಟಣೆಯಲ್ಲಿ ಒಂದು ಭಾಗದಲ್ಲಿ ನೋಡ್ತೇವೆ, ಸೃಷ್ಟಿಯಲ್ಲಿ ಸಕಲವೂ ದೇವರನ್ನ ಕೊಂಡಾಡ್ತದೆ. ಹಾಗಾದರೆ ಇಲ್ಲಿ ಕೀರ್ತನೆಗಾರನು ಹೇಳ್ತಿರುವಂಥದ್ದು ಸರಿಯಾದ ಮಾತು. ಎಲ್ಲವೂ ದೇವರನ್ನ ಸೇವಿಸ್ತವೆ ಅಥವಾ ಆರಾಧಿಸ್ತವೆ. ಈಗ ಇಲ್ಲಿ ಕ್ರಿಸ್ತ ನುಡಿಗಳು ಬಹಳ ಸೊಗಸಾಗಿದೆ. ಆತನು ಹೇಳ್ತಾನೆ, ನಿನ್ನ ಧರ್ಮಶಾಸ್ತ್ರ ನನಗೆ ಆನಂದಕರವಾಗದಿದ್ದರೆ ನನಗೊದಗಿದ ಆಪತ್ತಿನಲ್ಲಿ ಹಾಳಾಗಿ ಹೋಗುತ್ತಿದ್ದನು. ಹಾಗಾದರೆ ಅನೇಕ ಆಪತ್ತುಗಳು, ವೇದನೆಗಳು, ಮನಸ್ಸಿಗೆ ವೇದನೆ, ದೇಹಕ್ಕೆ ಬಾಧೆಗಳು, ವಿಪರೀತ ಕಷ್ಟ, ಒಂಟಿತನ, ಕತ್ತಲು, ಮರಣ ಆವರಿಸುವಾಗ ಅಲ್ಲಿ ಆತನು ಹೇಳ್ತಿದ್ದಾನೆ, ನಿನ್ನ ಧರ್ಮಶಾಸ್ತ್ರ ನನಗೆ ಆನಂದಕರವಾಗಿದೆ. ಅದು ಒಂದು ವೇಳೆ ಹಾಗೆ ಇಲ್ಲದೆ ಹೋಗಿದ್ರೆ ಎಲ್ಲ ಒದಗಿದ ಆಪತ್ತಿನಲ್ಲಿ ಹಾಳಾಗಿ ಹೋಗ್ತಿದೆ ಎಂಬುದಾಗಿ ಅದು ತಿಳಿಸ್ತದೆ. ಹಾಗಾಗಿ ಮುಂದಿನ ಮಾತು ನಮಗೆ ಬಹಳ ಉತ್ತೇಜನಕಾರಿ. ಅದು ಹೇಳ್ತದೆ, ನಾನು ನಿನ್ನ ನೇಮಗಳನ್ನು ಎಂದಿಗೂ ಮರೆಯುವುದಿಲ್ಲ, ಅವುಗಳಿಂದಲೇ ನನ್ನನ್ನು ಬದುಕಿಸಿದ್ದಿ. ಹಾಗಾದರೆ ದೇವರ ವಾಕ್ಯವನ್ನು ಭಕ್ತನು ಮರೆಯುವುದಿಲ್ಲ ಅಂತ. ಹಾಗಾದ್ರೆ ಯೇಸು ಕ್ರಿಸ್ತನು ತನ್ನ ಲಾಸ್ಟ್ ಮೇಲೆ ದೇವರ ವಾಕ್ಯವನ್ನು ಮರಿಲಿಲ್ಲ ಅಂತೆ, ಅದರಿಂದಲೇ ಬದುಕಿಸಿದ್ದಿ. ಹಾಗಾದರೆ ಜೀವವುಳ್ಳ ದೇವರ ವಾಕ್ಯ ಈಗ ನಮ್ಮನ್ನು ಬದುಕಿಸುವ ವಾಕ್ಯ, ಪುನರುತ್ಥಾನಗೊಳಿಸುವ ವಾಕ್ಯ. ಆ ವಾಕ್ಯ ಎಲ್ಲ ಬಿದ್ದು ಹೋದ ಪರಿಸ್ಥಿತಿಯಲ್ಲಿ ಆ ವಾಕ್ಯವೇ ನಮ್ಮನ್ನು ತಿರುಗಿ ಮರುಸ್ಥಾಪಿಸ್ತದೆ, ತಿರುಗಿ ಎಬ್ಬಿಸ್ತದೆ, ನಮಗೆ ತಿರುಗಿ ಜೀವವನ್ನು ಕೊಡ್ತದೆ. ಹಾಗಾದರೆ ವಾಕ್ಯವನ್ನು ಹಿಡ್ಕೊಂಡ ಭಕ್ತನ ಪ್ರಾರ್ಥನೆ ಹೇಗಿದೆ? ನಾನು ನಿನ್ನವನ್ನು ರಕ್ಷಿಸು, ನಿನ್ನ ನೇಮಗಳಲ್ಲಿ ಆಸಕ್ತನಾಗಿದ್ದೇನಲ್ಲ. ದುಷ್ಟರು ನನ್ನನ್ನು ಸಮರ್ಸಬೇಕೆಂದು ಹೊಂಚಿ ನೋಡುತ್ತಾರೆ, ನಾನು ನಿನ್ನ ಕಟ್ಟಳೆಗಳನ್ನೇ ಲಕ್ಷಿಸಿಕೊಂಡಿರುವೆನು. ಯಾವುದೇ ಏನೇ ನಡೀತಿದ್ರು, ಹಾಗಾದರೆ ನಮ್ಮ ಜೀವಿತಗಳಲ್ಲಿ ಒಂದು ಘೋರವಾದ ನೋವು, ವೇದನೆ, ವ್ಯಾಧಿ ಬಂದಿದ್ರು, ವಾಕ್ಯದಲ್ಲೇ ನಾವು ನಿಂತಿರುವುದಾದರೆ ನಮಗೆ ಉಪಶಮನ ಅಥವಾ ಸ್ವಸ್ಥತೆ ಕಡ್ಡಾಯ. ಕೊರತೆಗಳು ಆವರಿಸಿದ್ರು, ದೇವರ ವಾಕ್ಯದಲ್ಲೇ ನಿಂತಿರುವುದಾದರೆ ನಮಗೆ ತಿರುಗಿ ಸಮೃದ್ಧಿ, ಐಶ್ವರ್ಯ ಕಡ್ಡಾಯ. ಶತ್ರುಗಳ ಹೋರಾಟ, ಬಾಧೆ, ನಷ್ಟ ವಿಪರೀತವಾಗಿದ್ದರೂ ನಾವು ದೇವರ ವಾಕ್ಯದಲ್ಲೇ ಇರುವುದಾದರೆ ನಮಗೆ ತಿರುಗಿ ಜಯವು, ಲಾಭವು ಕಡ್ಡಾಯ. ಹಾಗಾಗಿ ಕೊನೆಯದಾಗಿ ಆತನು ಹೇಳ್ತಾನೆ, ಎಲ್ಲ ಸಂಪೂರ್ಣತೆಗೂ ಮೇರೆ ಉಂಟೆಂದು ಬಲ್ಲೆನು, ಆದರೆ ನಿನ್ನ ಆಜ್ಞಾಶಾಸನ ಅಪಾರವಾದದ್ದು. ಹಾಗಾದರೆ ಒಂದು ವೇಳೆ ನಮಗೊದಗಿದ ಕಷ್ಟಗಳು, ಬಾಧೆಗಳು ಇರುವುದಾದರೆ ಅದಕ್ಕೂ ಒಂದು ಮಿತಿ ಇದೆ. ಆದರೆ ದೇವರ ವಾಕ್ಯ ಅದನ್ನು ಮೀರಿ ಹೋಗುವಂಥದ್ದು. ಹಾಗಾದರೆ ನಾವು ಯಾವ ಒಂದು ಎಲ್ಲೆಯೊಳಗೆ ಒಂದು ಬಾಧಲಿದ್ದೆವೋ, ಈ ದೇವರ ವಾಕ್ಯ ನಮ್ಮನ್ನು ಆ ಎಲ್ಲೆಯನ್ನು ದಾಟಿ ಹೋಗುವಾಗ ನಮ್ಮನ್ನು ಸಹ ಈ ಹೋರಾಟಗಳ ಎಲ್ಲೆಗಳಿಂದ ಅಥವಾ ಬಾಧೆಗಳ ಎಲ್ಲೆಯಿಂದ ಅಥವಾ ರೋಗದ ಎಲ್ಲೆಯಿಂದ, ಕಷ್ಟದ ಎಲ್ಲೆಯಿಂದ, ಸಾಲದ ಎಲ್ಲೆಯಿಂದ ಅದು ನಮ್ಮನ್ನು ಹೊರಗೆ ಕರ್ಕೊಂಡು ನಾವು ಎಲ್ಲಿ ದೇವರಲ್ಲಿ ಸಂಭ್ರಮಿಸಬೇಕು, ಎಲ್ಲಿ ಪುನರುತ್ಥಾನದ ಶಕ್ತಿನ ನಾವು ಅನುಭವಿಸಬೇಕು, ಅದನ್ನು ಅನುಭವಿಸೋದಕ್ಕೆ ಇದು ನಮ್ಮನ್ನು ನಡೆಸ್ತದೆ. ಎಂಥ ಒಂದು ನಿರೀಕ್ಷೆಯ ಭಾಗ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರ ಶಾಶ್ವತವಾದ ವಚನ, ಎಲ್ಲ ಮೀರಿ ಹೋಗುವಂಥ ವಚನ, ಮಿತಿಲ್ಲದಂಥ ದೇವರ ವಾಕ್ಯ ನಮ್ಮನ್ನು ಸಹ ಹಾಗೇ ನಡೆಸಿ ದೇವರ ನಿತ್ಯತ್ವದಲ್ಲಿ ನಮ್ಮನ್ನು ಸೇರಿಸ್ತದೆ. ಹಾಗಾಗಿ ನಾವು ದೇವರ ವಾಕ್ಯದ ಮೇಲೆ ಆತುಕೊಳ್ಳುವುದಕ್ಕೆ, ಅದನ್ನು ಅತಿಯಾಗಿ ಓದುವುದಕ್ಕೂ, ನಮ್ಮ ಹೃದಯದಲ್ಲಿ ಶೇಖರಿಸಿಕೊಳ್ಳುವುದಕ್ಕೂ ನಾವು ಆಸಕ್ತರಾಗೋಣ. ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಈ ನಿನ್ನ ಅದ್ಭುತವಾದ ವಾಕ್ಯಕ್ಕಾಗಿ ಸ್ತೋತ್ರ. ದೇವರೇ, ಇವೆಲ್ಲವುಗಳಲ್ಲಿ ನಿನ್ನ ನಂಬಿಗಸ್ತಿಕೆ ನಾವು ಕಾಣುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಕೀರ್ತನೆ 190 ವಚನದಲ್ಲಿ ದೇವರ ನಿನ್ನ ನಂಬಿಗಸ್ತಿಕೆ, ಸತ್ಯತೆಯೋದು ತಲತಲಾಂತರಕ್ಕಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಇದಕ್ಕೆ ಕಾರಣ, ಇದನ್ನು ಗ್ರಹಿಸೋದಕ್ಕೆ ನಿನ್ನ ವಾಕ್ಯದಿಂದಲೇ ನಮಗೆ ಸಾಧ್ಯ. ನಿನ್ನ ವಾಕ್ಯವನ್ನು ನಿನ್ನ ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಿದ್ದಿ. ನಿನ್ನ ವಾಕ್ಯದಿಂದಲೇ ಭೂಮಿಯನ್ನು, ಸೃಷ್ಟಿಯನ್ನು ಸ್ಥಾಪಿಸಿದ್ದಿ. ಕರ್ತನೆ, ಸಕಲ ಸೃಷ್ಟಿ ನಿನ್ನನ್ನು ಸೇವಿಸ್ತದೆ. ಭೂಮಿಯು ಕದಲದೆ ಸ್ಥಿರವಾಗಿರುವುದಕ್ಕಾಗಿ ಸ್ತೋತ್ರ. ಹಾಗಾದರೆ ಕರ್ತನೆ, ನಿನ್ನ ವಾಕ್ಯ ನಾವು ಕದಲದೆ ಸ್ಥಿರವಾಗಿರುವಂತೆ, ನಿನ್ನ ವಾಕ್ಯದಿಂದಲೇ ನಾವು ನಿನ್ನನ್ನು ಕೊಂಡಾಡುವಂತೆಯೂ, ನಿನ್ನ ವಾಕ್ಯದಿಂದಲೇ ನಾವು ಬದುಕುವಂತೆಯೂ, ನಿನ್ನ ವಾಕ್ಯದಲ್ಲೇ ನಾವು ನಿರೀಕ್ಷೆ ಇಟ್ಟುಕೊಂಡಿರುವಂತೆಯೂ, ಕರ್ತನೆ, ಎಲ್ಲ ಮಿತಿಯೊಳಗಿಂದ ನಿನ್ನ ವಾಕ್ಯ ನಮ್ಮನ್ನು ಪಾರು ಮಾಡಿ, ಮಿತಿಲ್ಲದ ದೇವರೇ, ನಿನ್ನ ಬಳಿಗೂ ನಿನ್ನ ರಾಜ್ಯದಲ್ಲಿಯೂ ನಿನ್ನ ಆಶೀರ್ವಾದದಲ್ಲಿ, ಮಿತಿಲ್ಲದ ಆಶೀರ್ವಾದದೊಳಗೆ ನಿನ್ನ ವಾಕ್ಯ ನಮ್ಮನ್ನು ದಾಟಿಸಿ ನಡೆಸುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ವಾಕ್ಯ ಕೇಳುವಂಥ ನಿನ್ನ ಮಕ್ಕಳನ್ನು ವಿಶೇಷವಾಗಿ ನಿನ್ನ ಆಶೀರ್ವದಿಸು ಸ್ವಾಮಿ.
ಈ ವಾಕ್ಯದಲ್ಲಿ ಒಂದು ಆಶೀರ್ವಾದ ಇವರ ಜೀವಿತದ ಅನುಭವಕ್ಕೆ ಬರಲಿ ಕರ್ತನೆ. ಇವರ ಮೂಲಕ ಅನೇಕರು ಈ ವಾಕ್ಯದಲ್ಲಿರುವ ದೇವರೇ ನಿನ್ನನ್ನು ಕಂಡುಕೊಳ್ಳುವುದಕ್ಕೆ ಕರ್ತನೆ ದಯಮಾಡಿ ನಿನ್ನ ಮಾರ್ಗವನ್ನು ತೆರೆದುಕೊಡು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.